ಸಮಾನತೆ ಪರಿವರ್ತನೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಬೇಕಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಎಲ್ಲರಿಗೂ ಹೃದಯಪೂರ್ವಕವಾಗಿರತಕ್ಕಂತಹ ಮೊದಲನೇದಾಗಿ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತೇನು ಈ ಒಂದು ಕಾರ್ಯಕ್ರಮ ಇದೆ, ಕರ್ನಾಟಕ ರಾಜ್ಯ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳ ಸಮನ್ವಯದಲ್ಲಿ ಇದು ಒಂದು ಹೇಳ್ಬೇಕಂತಂದರೆ ಒಂದು ದಿನಗಳಿಂದ ನನ್ನ ಬಯಕೆ, ನನ್ನ ಹೆಬ್ಬಯಕೆ ಇತ್ತು. ಈ ವಿಶೇಷವಾಗಿ ಶಿಕ್ಷಕರಿಗೆ, ಮುಖ್ಯ ಶಿಕ್ಷಕರಿಗೆ ಮತ್ತು ಮೇಲುಸ್ತುವಾರಿಗಳ ಜೊತೆ ನನ್ನ ಮಂದಾಳದ ಮಾತುಗಳೇನಿದ್ದಾವೆ ಅದು ಹಂಚ್ಕೋಬೇಕನ್ನೋದು ಒಂದು ಒಳ್ಳೆಯ ವೇದಿಕೆ ಮಾಡ್ಕೋಬೇಕಂತ ನಾನೇ ಅನ್ಕೊಂಡಿದ್ದೆ. ಅದನ್ನು ನಮ್ಮ ರಾಘಣ್ಣರು ಈ ಥರ ಬಂದಾಗ ಭಾಳ ಖುಷಿ ಆಯಿತು. ಅದಕ್ಕೆ ನಾನಿವತ್ತು ಇದನ್ನು ಆಲಿಸ್ತಾ ಇದ್ದೀನಿ. ಇಂಥ ಒಂದು ವೇದಿಕೆಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು, SDMC ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದ ಉಮಾಶ್ ಡಿ ಗಂಗವಾಡಿಯವರು ರಾಜ್ಯಾಧ್ಯಕ್ಷರು, ಮತ್ತು ಜ್ಯೋತಿ ಮೇಡಮ್ ಕೂಡ ಬಂದಿದ್ದಾರೆ. ನಾವು ಮೊನ್ನೆ 3 ದಿವಸ ಕುಂದಾಪುರದಲ್ಲೇ ಇದ್ವಿ. ಭಾಳ ಖುಷಿ ಆಗ್ತಿದ್ವಿ ತಾವು ಅಲ್ಲಿಂದ ಬಂದಿರೋದು. ತಮಗೂ ಸ್ವಾಗತ. ಹಾಗೆ ಅವರಿಗೆ ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಅವರಿಗೆ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂಥ ಕಾವಲೆ ಶಿವಕುಮಾರಕ ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಮತ್ತು ನಮ್ಮ ಕಮಿಟಿ ಚೇರ್ಮನ್ ಆದಂಥ ನಮ್ಮ ಸೈಯದ್ ಶುಕ್ರ್ ಅವರಿಗೆ ಮತ್ತು ನಮ್ಮ ಕಾವಲೆ ಅಧ್ಯಕ್ಷರಾದ ಪಾರ್ವತಿ, ಭಾಗ್ಯಲಕ್ಷ್ಮಿ ಮತ್ತು ಲಕ್ಷ್ಮೀದೇವ ಮೇಡಮ್ ಅವರಿಗೆ ಮತ್ತು ವೇದಿಕೆ ಮೇಲೆ ಮುಂಭಾಗ ಹಾಜರಾದ ಎಲ್ಲ ನಮ್ಮ ಶಿಕ್ಷಕ ಹಿರಿಯರಿಗೆ, ಗುರುಗಳಿಗೆ ಎಲ್ಲರಿಗೂ ಮತ್ತು ಎಲ್ಲ ಬಂದಿರತಕ್ಕಂಥ ಎಲ್ಲ SDMC ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರುಗಳಿಗೆ ಎಲ್ಲರಿಗೂ ನಮಸ್ಕರಿಸಿದ. ಈಗ ನಾನು ಜಸ್ಟ್ ಬರಬೇಕಾದ್ರೆ ನೋಡ್ತಾ ಇದ್ದೆ, ತುಂಬ ಗಲಾಟೆ ಗೊಳಗಳಿತ್ತು, ಜೋರಾಗಿ ಗಲಾಟೆ ಆಗ್ತಾ ಇತ್ತು. ಏನಪ್ಪ ಅಂತ ಇದ್ದೆ. ಆಮೇಲೆ ಈಗ ನೋಡ್ಬೇಕಾದ್ರೆ ಅಂಬೇಡ್ಕರ್ ಫೋಟೋ ನೋಡಿದ್ಮೇಲೆ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು. ಇವತ್ತು ನಾವೊಂದು ನಿಜವಾಗ್ಲೂ ನಾನು ಶಾಸಕನಾಗಿ ನೀವು